ಗುರು ನೀನ್ ನೋಡಕ್ ಅಕ್ಕ ಬಂದವ್ರೆ. ಮಳೆ ಬರ್ತೈತೆ ಆದ್ರೂ ನೀನ್ ನೋಡ್ಬೇಕು ಅಂತ ಕಾಯ್ತವ್ರೆ. ಇಷ್ಟೊತ್ತಲ್ಲ ನೋಡು, ಅವಳಿಗೆ ನಾನು ಇಲ್ಲಿ ಇಲ್ಲ, ಹೊರಟೋಗು ಅಂತ ಹೇಳು. ಪಾಪ ಗುರು, ಅಕ್ಕ ಮಳೆ ನೆನಿತಾ ಇದೆ. ರಮೇಶ, ನನ್ನ ಮಾತು ಕೇಳ್ತೀಯಲ್ಲ ನೀನು? ರಮೇಶ, ಗುರು ಕರೆದ್ಬಿಡ್ಲಾ? ಅವಳು ಒಂಟಿಯಾಗಿ ಕಳಿಸ್ಬೇಡ, ಯಾರನ್ನ ಜೊತೆ ಮಾಡಿ ಆಟೋಲ್ ಕಳಿಸು. ಅಕ್ಕ, ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲ ರಮೇಶ, ಸುಳ್ಳು ಹೇಳ್ಬೇಡ. ನನ್ ಮತ್ ಹೇಳ್ತಾ ಇದೆ ಅವ್ರು ಇಲ್ಲೇ ಇಲ್ಲೂ ಇದಾರೆ ಅಂತ. ನಮ್ ತಾಯಣಗೂ ಇಲ್ಲಕ್ಕ, ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ. ಅಣ್ಣ ಸಿಕ್ಕಿದ ತಕ್ಷಣ ವಿಷಯ ತಿಳಿಸ್ತೀನಿ. ಒಂದ್ ಕೆಲಸ ಮಾಡಿ ಅಕ್ಕ, ನಾಳೆ ನನ್ಗೊಂದು ಫೋನ್ ಮಾಡಿ, ಅಣ್ಣ ಎಲ್ಲಿರ್ತಾರೆ ಅಂತ ಹೇಳ್ತೀನಿ. ಅಕ್ಕ, ನೀವು ಮಳೆ ನಡೀತಾರೆ, ಅಣ್ಣಂಗೆ ಗೊತ್ತಾರೆ, ನನಗ್ ಬೈತಾರಕ್ಕ. ನೀವು ಹೊರಡಿ ಅಕ್ಕ. ಅಂಜೆ ಬನ್ನಿ ಅಕ್ಕ. ರಮೇಶ, ಮರಿದೆ ಮಸ್ತಿಗೆ ನಾನು ಬಂದಿದ್ದೆ ಅಂತ ಹೇಳು. ಅಂಜು ಹುಷಾರ. ಆಯ್ತು, ತಪ್ಪಿದ ತಕ್ಷಣ ಫೋನ್ ಮಾಡು. ಓಕೆ ಗುರು. ಈ ಸಲ ಇಕ್ಕೋ ಮುಹೂರ್ತ ಮಿಸ್ ಆಗಬಾರ್ದು ಅಂತ ಶಿವಮೊಗ್ಗ ಭದ್ರಾವತಿಯಿಂದ ಹುಡುಗರನ್ನ ಕರೆಸ್ತಾ ಇದ್ದೀನಿ. ಬಟ್ರೆ ಬಾಲೆ ಟಾಪ್ ಹುಡುಗರು, ಅವ್ರಿಗೆ ದುಡ್ಡು ಬೇಕು, ನಂಗೆ ಮಸ್ತಿ ತಲೆ ಬೇಕು. ನಾಳೆ ಬೆಳಿಗ್ಗೆ ಮಸ್ತಿ ಅವನ ಗ್ಯಾಂಗ್ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತಾವನೆ. ಸೂಪರ್ ಕಚ್ಚಣ. ಮಾಲೆ ಹಾಕಿದ್ಮೇಲೆ ಮುಸ್ತಿ ಮುಚ್ಚಿಬಿಟ್ಟಲ್ಲಣ್ಣ. ಕರೆಕ್ಟ್ ಆಗಿ ಆ ಟೈಮ್ ನಲ್ಲಿ ಅವ್ರನ್ನೆಲ್ಲ ಅಯ್ಯಪ್ಪನ ಪಾದ ಸೇರಿಸ್ಬಿಡ್ಬೋದಣ್ಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. 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 ಹಲೋ ಅಕ್ಕ, ಚೆನ್ನಾಗಿದ್ದೀರಾ? ಯಾಕೆ ಮಸ್ತಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ? ಅಕ್ಕ, ಅದು ನಾನು ಅವ್ರಿಗೆ ಎಷ್ಟು ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಒಂದೇ ಒಂದ್ಸಲಿ ನಾನು ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಏನು ಹೇಳ್ಬೇಕು. ನೆನ್ನೆ ಮೊನ್ನೆಲ್ಲ ಹಣ ಬಿಸಿ ಇದ್ರಕ್ಕ. ರಮೇಶ ಪ್ಲೀಸ್, ಸುಳ್ಳು ಹೇಳ್ಬೇಡ. ನಾನು ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಎಲ್ಲಿದ್ದಾರೆ ಹೇಳು? ಅಕ್ಕ, ನೀವೊಂದು ಕೆಲಸ ಮಾಡಿ, ಮಲ್ಲೇಶ್ವರ ಮೇಟಿನ ಕ್ಲಾಸಲ್ಲಿರೋ ಅಯ್ಯಪ್ಪ ಟೆಂಪಲ್ ಬಂದ್ಬಿಡಿ. ಗುರು, ಅಕ್ಕ ಬಂದವ್ರೆ. ಮಸ್ತಿ, ಅದು ಅಯ್ಯಪ್ಪ ರಮೇಶ, ಅಯ್ಯಪ್ಪ ಸ್ವಾಮಿ ಮತ್ತೆ ಯಾರು ಇವರು? ಯಾಕೆ ನಿಂತ್ಕೊಳ್ಳಕ್ ಬರ್ತಾರೆ? ನೀನು ಹೋಗು, ಹೊರಟೋಗಲಿಂದ. ಹೋಗಲ್ಲ.
ನಿಮ್ಗೇನು ಆಗಿಲ್ಲ ತಾನೆ? ನೀನಿನ್ನೂ ಹೋಗಿಲ್ವಾ? ಏನಕ್ಕೆ ಬಂದೆ ನೀನು? ಏನ್ ಹೇಳಕ್ ಬಂದೆ ನೀನು? ನೀನೇನ್ ಹೇಳಕ್ ಬಂದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. 2 ಸತಿ ನಿನ್ನ ಕಾಪಾಡಿದ ಕೂಡಲೇ ನಾನು ದೊಡ್ಡ ಹೀರೋ ಅನ್ಕೊಂಬಿಟ್ಯಾ ನೀನು? ಅಲ್ಲ, ನಾನೊಬ್ಬ ರೌಡಿ ಗೂಂಡ. ನನ್ನ ಬದುಕೇ ಇದು. 24 ಗಂಟೆ ಸಾವು ಬದುಕಿನ ಮಧ್ಯೆ ಹೋರಾಡೋಂತ ಜೀವನ ನಂದು. ನೀನು ಒಳ್ಳೆ ಮಂತ್ರದಿಂದ ಬಂದಂತ ಹುಡುಗಿ. ನನ್ನ ಸಾವಾಸ ನಿಂಗೆ ಬೇಡ. ಇನ್ಯಾವತ್ತು ನಂಗೆ ಮುಖ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗು. ನಗರದ ಮಲ್ಲೇಶ್ವರಂ 18ನೇ ಅಡ್ಡ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಂದು ಮುಂಜಾನೆ ಭೀಕರ ಗ್ಯಾಂಗ್ ವಾರ್ ನಡೆದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ್ದವರು ಹೊಡೆದಾಟದಲ್ಲಿ ತೊಡಗಿದ್ದನ್ನು ಕಂಡು ಭಕ್ತಾದಿಗಳು ತಲ್ಲಣಗೊಂಡಿದ್ದಾರೆ. ಮಾಲೆ ಧರಿಸಲು ದೇವಾಲಯಕ್ಕೆ ಬಂದಿದ್ದ ಸಿದ್ದಪ್ಪಾಜಿ ಅಲಿಯಾಸ್ ಮಸ್ತಿ ಎಂಬಾತನನ್ನು ಕೊಂದು ಹಾಕಲು ಆತನ ಎದುರಾಳಿ ಮೂಟೆ ನಾರಾಯಣ ತಂಡದವರು ಸಂಚು ರೂಪಿಸಿದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮಸ್ತಿ ಸಹ ಹಲವಾರು ಕೊಲೆ, ಸುಲಿಗೆ ಮುಂತಾದ ಗುರುತರ ಆಪಾದನೆಗಳನ್ನು ಹೊಂದಿದ್ದು ಇವನು ದೊಡ್ಡ ಗ್ಯಾಂಗ್ ನಾಯಕನಾಗಿದ್ದು ಬೆಂಗಳೂರಿನ ಕುಖ್ಯಾತ ರೌಡಿ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಇವನು ಕೆಲವೇ ದಿನಗಳ ಹಿಂದೆಯಷ್ಟೇ ಜೈಲಿನಿಂದ ಬಿಡುಗಡೆ ಹೊಂದಿದ್ದನೆಂದು ಮೂಲಗಳು ತಿಳಿಸಿವೆ. ಹೊಡೆದಾಟದ ಸಂದರ್ಭದಲ್ಲಿ ಪಾತಕಿಗಳು .32 ರಿವಾಲ್ವರ್, 5 ಲಾಂಗುಗಳು, ಮಚ್ಚುಗಳನ್ನು ಬಳಸಿದ್ದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಹಿಂದೆಯೂ ಸಹ ಮಸ್ತಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ .32 ರಿವಾಲ್ವರ್ ಬಳಸಿದ್ದಾರೆಂಬುದನ್ನು ಗಮನಿಸತಕ್ಕದ್ದು. ನೋಡ್ದೇನಮ್ಮ, ನಮಗೆ ಸಹಾಯ ಮಾಡ್ತಾ ಸಂಭಾವಿತನ ತರ ನಟಿಸಿದವನು ಇಷ್ಟು ದೊಡ್ಡ ಪಾಪಿನ ತಾನು ಕೊಲೆಗಾರ ರೌಡಿ ಅನ್ನೋದನ್ನ ಮರೆಮಾಚಿ ನಮ್ ಕಣ್ಣಿಗೂ ಮುನ್ನಡೆಸ್ಬಿಟ್ನಲ್ಲಮ್ಮ. ನೋಡಿ, ನಮ್ಗಿನ್ಮೇಲೆ ಎಂತ ತೊಂದ್ರೆ ಬಂದ್ರು ಅವನಿಗೆ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡ, ಭೇಟಿ ಆಗಕ್ಕೂ ಹೋಗ್ಬೇಡ. ಅಕಸ್ಮಾತ್ ದಾರಿಲ್ ಸಿಕ್ಕಿದ್ರು ತಪ್ಪಿಸ್ಕೊಂಡು ಓಡ್ ಬಂದ್ಬಿಡು. ಹೌದಮ್ಮ, ಈ ರಾಕ್ಷಸನ್ ನಂಬಿ ನಾನು ನಿನ್ನನ್ನ ಮಂತ್ರಾಲಯದಿಂದ ಇವನ್ ಜೊತೆ ಕಳ್ಸಿಕೊಟ್ಬಿಟ್ಟಿದ್ನಲ್ಲಮ್ಮ. ಏನಾದ್ರೂ ಅನಾಹುತವಾಗಿದ್ರೆ ಏನು ಗತಿ? ರಾಘವೇಂದ್ರ, ಈಗಿನ ಕಾಲದಲ್ಲಿ ಯಾರನ್ನಪ್ಪ ನಂಬೋದು? ದೇವ್ರ ದೊಡ್ಡ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅರೆ ಮಸ್ತಿ ಸ್ವಾಮಿ, ಯಾಕಿನ್ನೂ ಇಲ್ಲ ಇದ್ದೀರಲ್ಲ? ಟೈಮ್ ಆಗ್ಲಿಲ್ವಾ? ಯಾಕೆ ಸ್ವಾಮಿ ಒಂಥರ ಇದ್ದೀರಾ? ಆಗಿದ್ದೆಲ್ಲ ಆಗೋಯ್ತು, ಬಿಟ್ಟಾಕ್ಬಿಡಿ. ನೀವ್ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಬೇಡಿ ಸ್ವಾಮಿ. ನಮ್ ವಿಷಯನೇ ಬಿಡಿ ಸ್ವಾಮಿ, ನಾನೆಲ್ಲ ನೋಡ್ಕೊತೀನಿ. ಮೊದಲು ನೀವು ಸೇಫಾಗಿ ಹೊರಟು ಬನ್ನಿ. ನಾನ್ ಭೂಮಿಕಾ, ಮಸ್ತಿನ ಪ್ರೀತಿಸ್ತಾ ಇರೋ ಹುಡುಗಿ. ಮಸ್ತಿ ಯಾರನ್ನೂ ಪ್ರೀತಿಸಿಲ್ಲ, ಪ್ರೀತಿಸೋದು ಇಲ್ಲ. ಅವನು ಯಾರು ಪ್ರೀತಿಸ್ಬ್ಯಾಡ್ದು. ಜನ್ಮ ಕೊಟ್ಟಿದ್ ನೆಪಾನೆ ಅಧಿಕಾರ ಅನ್ಕೊಂಡು ಅವನ್ ಭವಿಷ್ಯನ ನಿಮ್ಗಿಷ್ಟ ಬಂದಂಗ್ ಬರೆಯಕ್ಕೆ ನಿಮಗ್ ಯಾವ ಹಕ್ಕು ಇಲ್ಲ. ನಾನ್ ಚಲಾಯಿಸ್ತಿರೋ ಅಧಿಕಾರ ಅಲ್ಲ, ಜೀವನ ಅವನಿಗೆ ಕೊಟ್ಟಿರೋ ಶಿಕ್ಷೆ. ಶಿಕ್ಷೆ ಕೊಟ್ಟಿರೋ ಜೀವನಾನೇ ಮಸ್ತಿಗೆ ನನ್ನನ್ ಕೊಟ್ಟಿದೆ, ನನ್ ಪ್ರೀತಿನ್ ಕೊಟ್ಟಿದೆ. ಏಯ್, ನಿಂಗ್ ತಿಳುವಳಿಕಿಲ್ಲ. ನೀನ್ ಇನ್ನೂ ಎಳೆ ಮಗ. ನಿನ್ ದಾರಿ ನೀನ್ ನೋಡ್ಕೊಂಡ್ ಹೋಯ್ತಾ ಇರು. ನನ್ ದಾರಿ, ನನ್ ಗುರಿ ಎಲ್ಲ ಮಸ್ತಿನೇ. ಇದರಿಂದ ನಿಂಗೆ ಯಾವ ಸುಖ ಸಿಗೋದಿಲ್ಲ. ಏನಾದ್ರೂ ಸಿಗ್ಲಿ ಅನ್ಕೊಳ್ಳೋದು ಸ್ವಾರ್ಥ. ಏನನ್ನೋ ನಿರೀಕ್ಷೆ ಮಾಡ್ದಿರ ಇರೋದು ಪ್ರೀತಿ. ಪ್ರೀತಿ ಗಿರೀತಿ ನಮಗ್ ತಿಳಿಯೋದಿಲ್ಲ, ತಿಳ್ಕೊಳ್ಳೋದು ಬೇಡ. ನೋಡ, ಇವತ್ತಿಂದ ನನ್ನ ಮಗನ್ ದಾರಿಗೆ ನೀನ್ ಅಡ್ಡ ಬರ್ಕೂಡ್ದು. ನಾನ್ ಹೇಳ್ತಾ ಇವನಿ, ಅವನಿಗೆ ಜನ್ಮ ಕೊಟ್ಟ ತಂದೆ. ತಂದೆ ಆ ಪದದ ಅರ್ಥ ಗೊತ್ತಾ ನಿಮ್ಗೆ? ಮಗನ್ ಕೈಗೆ ಮಚ್ಕೊಟ್ಟು ಕೊಲೆ ಮಾಡು ಅಂತ ಹೇಳಿ ಕಳ್ಸೋನು ಯಾವ ಸೀಮೆ ತಂದೇರಿ ನೀವು? ಮಗನ ಕೈಗೆ ಮಚ್ಚು ಕೊಟ್ಟು ಮರ್ಡರ್ ಮಾಡು ಅಂತ ಹೇಳೋಕೆ ನನಗೇನು ತಿಕ್ಲಿಡ್ದಿಲ್ಲ. ನನ್ಗೂ ಮನಸ್ಸತ್ವಾದೆ. ಕಂಸಾಳೆ ಕಾಯಕ ಮಾಡೋ ಜನ ನಾವು. ಕಾಲ್ ಕೆಳಗೆ ನೀರ ತುಳಿಯೋಕ್ಕೂ ಹಿಂಜರಿಯೋ ಜನ ನಾವು.
ದೀಕ್ಷೆ ತಗೊಂಡ್ ದಿನದಿಂದ ಒಂದಿನವೂ ಮಾಂಸ ಮಡ್ಡಿ ಮುಟ್ಟೋರಲ್ಲವ ನಾವು. ಅಂತದ್ರಲ್ಲಿ ನರಮನುಷ್ಯರ ರಕ್ತ ಕುಡಿಬೇಕು ಅಂತ ನಾವು ತೀರ್ಮಾನ ಮಾಡಿಮೆ ಅಂದ್ರೆ ಅದು ಸುಮ್ಮನೆ ಅಲ್ಲ. ಪೂಜೆನು ಚಂದಾಗಾಯ್ತು, ಅಡ್ಗೆನೂ ರುಚಿಯಾಗಿ ಮಾಡಿದ್ದೆ ಹೇಳು. ರಾಚಪ್ಪ, ನೋಡು ನಿನ್ ಬಗ್ಗೆ ನಮ್ಗೆ ಸಾನೆ ಸಮಾಧಾನ ತೃಪ್ತಿ ಆಗ್ಬಿಟ್ಟದ. ಏನ್ ಪಾರು, ಈ ಸಿದ್ದಪ್ಪಾಜಿದೆ ನಮಗ್ ತಲೆನೋವು ಆಗ್ಬಿಟ್ಟದೆ. ಇಂಡುಗುಂಟ ಮುಂಡುಗುಂಟ ಪದ ಹೇಳ್ಕೊಂಡು ನನ್ ದಾರಿನೇ ಹಿಡಿದ್ಬಿಟ್ಟು ಅವ್ನು ಬೇಡ ಅಂದ್ರು ನೀನೆ ಪ್ಯಾಟೆಗ್ ಕರ್ಕೊಂಡ್ ಹೋಗಿ ಒಂದ್ ದಾರಿ ತೋರು. ಅಭಯ, ಸಿದ್ದಪ್ಪಾಜಿ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತೀಯ? ನಾನು ಇದನ್ನೆಲ್ಲ ಬಿಟ್ಬಿಡು. ಓ ಏನ್ ಮಾಡ್ದೇವಪ್ಪ, ಗುಡ್ಗಳನ್ನೆಲ್ಲ ಕರೆದು ಊಟ ಇಟ್ಟಿದ್ಯಾ? ಏನ್ ಸಮಾಚಾರ? ನಮ್ ರಾಜಪ್ಪಾಜಿ ಬಂದಿರೋದಿಲ್ವಾ ಆ ಖುಷಿಗೆ ಕುಂತ್ಕ. ಅದೇನ ರಾಜಪ್ಪಾಜಿ ಹೇಳ್ಕಳ್ಸದ್ನ ಅದಕ್ಕೆ ಬಂದಿ. ರಾಜಪ್ಪಾಜಿ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ನಂದಿಸೋಣ, ನೀನ್ ಚೆನ್ನಾಗಿದ್ಯಾ? ಓ ಚೆನ್ನಾಗಿವನೇ. ಅದೇನಪ್ಪ ನಮ್ ನೆಪ್ ಮಾಡ್ಕೊಂಡಿದ್ದು? ಹೇಳ್ತೀನಿ, ಮುಂದಿನ ವಾರ ಬೆಂಗಳೂರಿನಾಗೆ ಒಂದ್ ಭಾರಿ ಫಂಕ್ಷನ್ ಮಾಡಿಕೊಂಡಿದ್ದೀನಿ. ಅದ್ರಲ್ಲಿ ಡೊಳ್ಳು, ಪೂಜಾ ಕುಣಿತ, ನಂದಿಕೋಲು ಈ ತಂಡದವ್ರನ್ನೆಲ್ಲ ಕರೆಸಿ ನಮ್ಮ ಕಲೆನ, ಕಲೆಗಾರನ, ನಮ್ಮ ಸಂಸ್ಕೃತಿನ ಈ ಪಟ್ಟಣದವ್ರು ಪರಿಚಯ ಮಾಡ್ತಾವ ಅಂತ. ತಪ್ಪದೆ ನೀವೆಲ್ಲ ಬಂದ್ಬಿಡ್ಬೇಕು. ಬರನ್ ಬಿಡಪ್ಪ. ಅಯ್ಯೋ, ಈ ಮಗು ಮಲಗಿರೋದು ನೋಡಿದ್ರೆ ನನ್ ಕರಳು ಕಿತ್ತು ಬರ್ತಾ ಇದೆ. ಇಷ್ಟೊಂದ್ ಜನ ಇದ್ದೀರಾ, ಮಗುನ್ ಕಾಪಾಡಕ್ಕೆ ಯಾರ ಕೈಲೂ ಆಗ್ಲಿಲ್ವಾ? ಕಾರ್ಪೊರೇಷನ್ ಅವ್ರು ಕರ್ತಾಗಿದ್ದೀರಾ? ನೋಡಲಿ ನಿಲ್ಸಿ. ಉತ್ತರ ಕೊಡ್ಬೇಕಾಗಿರೋದು ಅವರೆಲ್ಲ ಚಕ್ರಿ ಅವರೇ, ನೀವು. ಇವತ್ತಿನ ದಿನ ಈ ಮಗುವಿನ ಸಾವು ಕಾರಣ ನೀವೇ ನೀವೇ ನೀವೇ. ಓಯ್, ನಾನು ಈ ಏರಿಯಾ ಕಾರ್ಪೊರೇಟ್ರು. ನಾ ಇಲ್ಲಿ ನಿಂತ್ಕೊಂಡು ಮೋರಿಲ್ ಯಾರಾದ್ರೂ ಬಿದ್ದೋಗ್ಬಿಡ್ತಾರೆ ಅಂತ ಕಾಯಕ್ಕಾಗತ್ತಾ? ಕಾಯ್ಬೇಕ್ರಿ. ನೀವ್ ಏರಿಯಾ ಕೆಲಸ ಮಾಡ್ತೀರಿ ಅಂತಾನೆ ಜನಗಳೆಲ್ಲ ನಿಮಗೆ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿ ಕಾರ್ಪೊರೇಟರ್ ಮಾಡೋದು. ಸರ್ಕಾರ ರಿಲೀಸ್ ಮಾಡೋ ಹಣ ನುಗ್ಗಾಕಿದ್ದು ಅಲ್ದೆ ಬೋರಿ ಕೆಲಸ ಅರ್ಧಂಬರ್ಧಕ್ಕೆ ನಿಲ್ಸಿ ಪಾಪ ಯಾವನ ಬಡಪಾಯಿ ಸಿಕ್ಕ ಅಂತ ಅವ್ನು ಹಿಡ್ಕೊಂಡು ಚೆಸ್ತಾ ಇದ್ರಲ್ಲ. ಇನ್ನು ಮೇಲೆ ಡ್ರಾಮಾ ಎಲ್ಲ ನಡೆಯಲ್ಲ ಚಕ್ರಿ ಅವರೇ. ನನ್ ಮಗನ ನಾಲ್ಗೆ ಕತ್ತಸಾಕ್ಬಿಡ್ತೀನಿ. ನಮ್ಮ ಅಣ್ಣ ದುಡ್ಡು ನೋಡ್ದೇನ ನೀನು? ನೋಡಿ ಮುಚ್ಚಲೇ, ನನ್ನ ಮಕ್ಕಳ ಕರೆಂಟ್ ಕಿತ್ತಾಕ್ಬಿಡೋದು, ಕೆಬಿ ಅವ್ರನ್ನ ಬೈಯೋದು, ನೀರ್ ಇಳಿಸ್ಬಿಡೋದು, ವಾಟರ್ ಸಪ್ಲೈರ್ನ ಉಯ್ಯೋದು. ನಿಮ್ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ? ಆದ್ರೆ ಈಗ ನೀವು ಮಾಡೋ ಹಲ್ಕ ಕೆಲಸ ಇದೆಯಲ್ಲ, ಇದನ್ನ ಸಾಕ್ಷಿ ಸಮೇತ ತೋರಿಸ್ತೀನಿ. ನೋಡ್ತೀರಾ? ನೋಡಿ, ಸಾಕ್ಷಿ 5 ತಿಂಗಳ ಕೆಲಸ ಮುಗಿಸಿರೋ ಮೋರಿ ಕಾಂಟ್ರಾಕ್ಟ್ ತಗೊಂಡು 1.5 ವರ್ಷ ಆಗಿದೆ. ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿರತ್ತ
ಬಿಡಿ ಬಾಯ್ನ. ಅಮೌಂಟ್ ಶಾರ್ಟೇಜ್ ಸರ್. ಅಮೌಂಟ್ ಶಾರ್ಟೇಜಾ? ರೇ, ಇದು ನೀವು ಕೊಟ್ಟಿರೋ ಪ್ಲಾನ್. ಇದರಲ್ಲಿ ನೀವು ಕೋಟ್ ಮಾಡಿರೋ ರೇಟ್ ಪ್ರಕಾರ ಸರ್ಕಾರ ನಿಮ್ಗೆ ಪೂರ್ತಿ ಹಣ ಬಿಡುಗಡೆ ಮಾಡಿದೆ. ಅದ್ರ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿರತ್ತ? ನಮ್ ಕೈಲಿ ಏನಿದೆ ಸರ್? ಎಲ್ಲ ಚಕ್ರಿ ಅವರೇ ಡಿಸೈಡ್ ಮಾಡ್ಬೇಕು. ಅಂದ್ರೆ ಅಧಿಕಾರ ಅವ್ರ ಕೈಲಿದೆ ಸರ್. ಅವ್ರು ಹೇಳ್ದಂಗೆ ಕೆಲಸ ಆಗ್ಬೇಕು. ನೋಡಿದ್ರನಮ್ಮ, ಮಳೆ ಬಂದ್ರೆ ಮೋರಿ ನೀರು ಮನೆ ಒಳಗೆ ನುಗ್ಗುತ್ತೆ, ಮಕ್ಕಳು ಮೋರಿಲಿ ಬಿಸಿ ಸಾಯ್ತಾ ಇದಾರೆ ಅಂತ ನೀವೆಲ್ಲ ಗೋಳಾಡ್ತಾ ಇದ್ರಲ್ಲ. ಈಗ ಗೊತ್ತಾಯ್ತಾ ನಿಮ್ ಕೋಳಿಗೆ ಕಾರಣಕರ್ತ ಯಾವನು ಅಂತ? ಕೇಳಿ ನನ್ನ ಮಗನ ಕುತ್ಕೊಂಡ್ಬಿಟ್ಟು ಹಿಡ್ಕೊಂಡು. ಹಣ ಎಲ್ಲಾಯ್ತು? ಕೆಲಸ ಯಾಕಾಗಿಲ್ಲ ಅಂತ ಕೇಳಿ. ಓಯ್, ಜನಗಳನ್ನೆಲ್ಲ ನನ್ನ ಮೇಲೆ ಎತ್ಕಟ್ಟಿ ಮಿಂಚಬೇಕು ಅನ್ಕೊಂಡಿದ್ರೆ ಸರಿ ಇರಲ್ಲ. ಮುಂದೆ ಬೇಜಾನ್ ಅನುಭವಿಸ್ತೀಯ. ಏಯ್, ನಿನ್ ಕೊಟ್ಟು ಬೆದರಿಕೆಗೆಲ್ಲ ಬೆದರೋನಲ್ಲ ನಾನು. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮಾನ ಮರ್ಯಾದೆಲ್ಲ ಉಳಿಸ್ಕೋಬೇಕು ಅನ್ನೋ ಆಗಿದ್ರೆ ನೀನ್ ನುಂಗಾಕಿರೋ ಹಣನೆಲ್ಲ ಕಕ್ಕಿ ನಿಂತೋಗಿರೋ ಮೋರಿ ಕೆಲಸ ಮುಗಿಸು. ಅಷ್ಟೇ ಅಲ್ಲ, ಸತ್ತೋಗಿರೋ ಮಗು ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ಪರಿಹಾರನ ನಿನ್ನ ಕೈಯಾರ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಹೆಣ ಎತ್ತೋದಕ್ ಬಿಡೋದಿಲ್ಲ. ಎಲ್ರು ಧರಣಿ ಕೂತ್ಕೋತೀವಿ, ಪ್ರಶ್ನೆ ಅವ್ರನ್ನ ಕರೆಸ್ತೀನಿ. ನೋಡ್ತೀಯಾ ಏನ್ರಪ್ಪ? ಚಂದ್ರಿ, ಪಬ್ಲಿಕ್ ನಲ್ಲಿ ಧಿಕ್ಕಾರ ಕೂಗ್ದಾಗ್ಲೆ ಅವ್ನ ತಲೆ ಮೇಲೆ ಸೈಕಲ್ ಎತ್ತಾಕಿದ್ರೆ ಅವ್ನು ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ ಕೂರಿಸ್ತಿರ್ಲಿಲ್ಲ. ಇದುವರೆಗೂ ಮಾರುತಿಪುರ ಕಷ್ಟ ಕಾರ್ಪಣ್ಯಗಳಿಂದ ತುಂಬಿ ತುಳುಕಾಡ್ತಾ ಇತ್ತು. ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣಕರ್ತರಾಗಿರೋರು ನಮ್ಮ ಈ ಯುವ ಮುಂದಾಳು ರಾಜಪ್ಪಾಜಿಯವರು. ರಾಜಪ್ಪಾಜಿಯವರಿಗೆ ರಾಜಕೀಯದಲ್ಲಿ ಉಜ್ವಲವಾದ ಭವಿಷ್ಯ ಇದೆ. ಅಣ್ಣಮನ ಉತ್ಸವ ಅಂದ್ರೆ ಬರೇ ಡ್ಯಾನ್ಸು, ಆರ್ಕೆಸ್ಟ್ರಾ ಇತ್ಯಾದಿ ಇತ್ಯಾದಿ ಅಂತ. ನಮ್ಮ ಈ ರಾಜಪ್ಪಾಜಿಯವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಿದ್ದಾರೆ. ನೇತ್ರದಾನ ಶಿಬಿರ, ರಕ್ತದಾನ ಶಿಬಿರ, ಬಡ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ಹಂಚೋದು, ಹೀಗೆ ಜನಸೇವೆ ಜನಾರ್ದನ ಸೇವೆ ಅನ್ಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತ ಶ್ರೀ ರಾಜಪ್ಪಾಜಿಯವರಿಗೆ ಮಂತ್ರಿಗಳು ತಮ್ಮ ಅಭಯ ಹಸ್ತದಿಂದ ಸನ್ಮಾನ ಮಾಡಬೇಕು ಅಂತ ನಮ್ಮ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ನನ್ನ ಸ್ನೇಹಿತರೆಲ್ಲರೂ ಸೇರಿ ನನಗೆ ಸನ್ಮಾನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ನನ್ನ ಹೆತ್ತವರೇ ಕಾರಣ. ಈ ಸನ್ಮಾನ ಏನಿದ್ರು ಅವ್ರಿಗೆ ಸಲ್ಬೇಕು. ಅವಯ್ಯ, ಅಭಯ, ಬನ್ನಿ. ಸಿದ್ದಪ್ಪಾಜಿ, ಕರ್ಕೊಂಬರೋ. ಈ ದಂಪತಿಗಳಿಗೆ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಡಿಸಿಪಿಯವರಿಂದ ಆತ್ಮೀಯ ಸನ್ಮಾನ. ರಾಜ, ಏನಪ್ಪಯ್ಯ? ನನ್ನ ಮನಸ್ನಾಗಿರೋ 2 ಮಾತನ್ನ ಹೇಳ್ನ. ಅಯ್ಯೋ, ತಗೋ. ಎಲ್ರಿಗೂ ಕೈ ಮುಗಿತಾ ಇವ್ನಿ. ನಾವು ಹಳ್ಳಿ ಜನ ಕಂಸಾಳೆ ಪದ ಆಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ನೀಡಿಸ್ತವ್ರು. ನಂಗೆ ಕಾಲದಿಂದಲೂ ಒಂದು ಆಸೆ, ನಮ್ ಕಟ್ಟ ನಮ್ ಜೈಮಾನ್ದಾಗೆ ಮುಗ್ದೋಗ್ಲಿ, ಮಕ್ಕಳು ಪ್ಯಾಟಾಗಿ ಹೋಗ್ಬೇಕು, ನಕ್ಕ ಸಂಪಾದನೆ ಮಾಡಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತ. ಆದ್ರೆ ನಮ್ ರಾಜಪ್ಪ ಈ ಪಾರ್ಟಿ ಜನರು ಸಂಪಾದನೆ ಮಾಡಿರೋ ನೋಡಿ ನಮ್ ಮನಸ್ಸು ತುಂಬಾ ನಿನ್ ಮನ್ಸಾಗ ಏನಾದ್ರು ಹೇಳು ಅಂತೀನಿ. ನಂಗೆ
ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಮ್ ಪೂರ್ವಿಕರು ಯಾರು ಆಟಕ್ಕೆ ಬಂದಿರ್ನಿಲ್ಲ, ನಾವು ಸಹಿತ ಬಂದಿರ್ನಿಲ್ಲ. ಈಗ ನಮ್ ರಾಜಪ್ಪ ಆಸೆಯ ನೆರವೇರಿಸ್ಬಿಟ್ಟವ್ನೆ. ನಮ್ ರಾಜಪ್ಪ 100 ವರ್ಷ ಚಂದಾಗಿರ್ಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡ್ರಪ್ಪ. ಮಹಾಜನಗಳೇ, ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ನಮ್ಮ ರಾಚಪ್ಪಾಜಿಯವರ ತಮ್ಮ ಸಿದ್ದಪ್ಪಾಜಿಯವರ ನೇತೃತ್ವದಲ್ಲಿ ಜಾನಪದ ಹಾಗೂ ನೃತ್ಯ ಕಲೆ ಪ್ರಾರಂಭವಾಗ್ತಾ ಇದೆ. ಮಂಡೆ ಜಂಗಮ ದೇವ ಕ್ವರಣ್ಯಕ್ಕೆ ಜಯ ಮಾಡವರೇ. ಕೊಲು ಮಂಡೆ ಜಂಗಮ ದೇವ ಕ್ವರಣ್ಯಕ್ಕೆ ದಯ ಮಾಡವರೇ. ಕ್ವರಣ್ಯ ನೀದವ್ವ ಕೊಡುಗಲ್ಲಮ್ಮ ದೇವನಿಗೆ. ಜಂಗಮ ದೇವ ಕ್ವರಣ್ಯಕ್ಕೆ ದಯ ಮಾಡವರೇ. ಪಾದವ ನಂಬಿದ್ರೆ ನಮ್ಗೇಳಿಗೆ ಉದ್ಧಾರ ಆಗ್ತೈತೆ ನಮ್ ಪೀಳಿಗೆ. ಕ್ವಾರಣ್ಯ ನೀದವ್ವ ಕೊಡುಗಲ್ಲಮ್ಮ ದೇವನಿಗೆ. ಒಲು ಮಂಡೆ ಜಂಗಮ ದೇವ ಕ್ವರಣ್ಯಕ್ಕೆ ದಯ ಮಾಡವರು. ಬಿದ್ದೋನು ಬಂದಾನವ್ವ, ಯೋಗಾದಿ ಕುಂತಾನು ಬಂದಾನವ್ವ. ಹುಲಿಯ ಮ್ಯಾಲೇರಿ ಬಂದಾನವ್ವ, ಹಾವಿನ ನೆರಳ್ಯಾಗೆ ನಿಂದಾನವ್ವ. ಕ್ವಾರಣ್ಯ ನೀದವ್ವ ಕೊಡುಗಲಮ ದೇವನಿಗೆ. ಕೊಲು ಮಂಡೆ ಜಂಗಮ ದೇವ ಕ್ವರಣ್ಯಕ್ಕೆ ದಯ ಮಾಡವರೇ. ಕ್ವರಣ್ಯಕ್ಕೆ ದಯ ಮಾಡವ್ರೆ, ಕ್ವರಣ್ಯಕ್ಕೆ ದಯ ಮಾಡವ್ರೆ, ಕ್ವರಣ್ಯಕ್ಕೆ ದಯ ಮಾಡವ್ರೆ, ಕ್ವರಣ್ಯಕ್ಕೆ ದಯ ಮಾಡವ್ರೆ. ಕ್ವರಣ್ಯ ನೀದವ್ವ ಕೊಡುಗಲಮ ದೇವನಿಗೆ. ರಾಜಪ್ಪಾಜಿ ರಾಜಪ್ಪಾಜಿ
ರಾಜಪ್ಪಾಜಿ ತಮ್ಮ ಹಂಗೆಲ್ಲ ಕೇಸ್ ನಡೀದೆ ನಿಮ್ ಮಗನ ಶಿಕ್ಷೆ ಆಗಲ್ಲ. ಒಂದಿಷ್ಟು ದುಡ್ಡು ಹೊಂಚ್ಕೊಂಡ್ಬಿಟ್ಟು ಲಾಯರ್ ಇಡಿ. ಲಾಯರ್ ಒಬ್ರೇ ನಿಮ್ ಮಗನ್ನ ಬಿಡಿಸಕ್ ಆಗೋದು. ಹೋಗಿ ಹೋಗಿ. ಇಲ್ಲಿ ನ್ಯಾಯ ಇಲ್ಲ ಅನ್ಯಾಯ ಎಲ್ಲ ಮಾದಯ್ಯ ನೋಡಯ್ಯ ಮಾದಯ್ಯ ನೋಡಯ್ಯ. ಬಾರಯ್ಯ ಒಲಿದು ಮಾಯ್ಕಾರ ನ್ಯಾಯದ ಉಳಿಸು ಹೆಂಗಾದ ಕಂಸಾಳೆ ಆಣೆ ಬೇರ್ಯಾರ ಕಾಣೆ ಗತಿ ನೀನೆ ಮಾದಯ್ಯ ಗತಿ ನೀನೆ ಮಾದಯ್ಯ ಗತಿ ನೀನೆ ಮಾದಯ್ಯ. ಪಟ್ನಾ 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 ಅಂತಿದ್ಯೆ. ಏನು ಕೊಡ್ತು ಪಟ್ನಾ? ಒಂದು ಕಣ್ಣ ಕಿತ್ಕೊಂಡ್ಬಿಡ್ತು, ಇನ್ನೊಂದು ಕಣ್ಣ ಇದ್ದು ಇಲ್ದಂಗ ಮಾಡ್ಬಿಡ್ತು. ಹುಡ್ತು ಅನ್ನಮ್ಮಿ, ಹುಡ್ತು ಅನ್ನೋ. ಹೆಂಗಾರ ಮಾಡಿ ಸಿದ್ದಪ್ಪಾಜಿನ ಪುಡ್ಸ್ಕತೀನಿ. ಕೆಟ್ಟು ಪಟ್ನಾ ಸೇರು ಅಂತಾರೆ, ಆದ್ರೆ ನಾವು ಪಟ್ನಾ ಸೇರ್ ಕೆಟ್ಟೋದು. ನಮ್ ಕೈಯಾಗಿರೋ ಈ ಪುಡುಗಾಸು ನಮಗೇನು ಉಳಿಸ್ತದ? ನಂಗೇನೋ ನಂಗೆ ಬರ್ತಾ ಇಲ್ಲ. ನೀ ಸುಮ್ಮನಿರಮ್ಮೆ, ಹಂಗೇನಾಗೋದಿಲ್ಲ. ದ್ಯಾವ್ರವನೇ, ನೀನೇನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡ, ಎಲ್ಲ ಸರೋಯ್ತದೆ. ಆಯ್ತು. ಯಾರೇ ಪರಪ್ಪನ ಅಗ್ರಹಾರ? ಜೈಲು ಜೈಲು ಜೈಲ್ಗೆ ಹೋಗ್ರಲ್ಲ, ಹೇಳ್ಕೊಳ್ಳಿ. ಸ್ವಾಮಿ ನಿಮ್ ಸ್ಟಾಪ್ ಅಂತು, ಬೇಗ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ. ಮೇ ಹಿಡೀರಿ, ಹೇಳಿ ಹೇಳಿ. ಎದ್ದೇಳಮ್ಮೆ, ನಮ್ ಇಳು ಜಾಗ ಬಂತು ಕಣಮ್ಮೆ. ಎದ್ದೇಳಮ್ಮೆ, ಹೇಳು. ಬಾರು ಮೇ, ಮೇ ಎದ್ದೇಳಮ್ಮೆ. ನೋಡ್ರಪ್ಪ,
ಏನು ನನ್ನ ಹೆಂಡ್ತಿಗೆ ಏನೋ ಆಗ್ಬಿಟ್ಟದೆ. ಏನಾಯ್ತು ಏನಾಯ್ತು ಸ್ವಾಮಿ? ನಿಧಾನ ನಿಧಾನ ಗೆಳತಿ. ನಿಧಾನ ಮನಸ್ಸಿ ಮತ್ತೆ ತಗೊಳ್ಳಿ ನಿಮ್ ಬ್ಯಾಗ್. ಎಲ್ಲ ಹತ್ಕೊಳ್ಳಿ ಹತ್ಕೊಳ್ಳಿ ಬರು ಸತ್ತೋಗಿರ್ಬೇಕನ್ಸುತ್ತೆ. ಸಿದ್ದಪ್ಪಾಜಿ ಸ್ವಾಮಿ, ನನ್ ಮಗ ಸಿದ್ದಪ್ಪಾಜಿ ಒಳಗವನೆ, ಮತ್ತೆ ಕರ್ಸಿ ಸ್ವಾಮಿ. ಯಾರೇ ಅದು? ಇವಳು ಅವ್ರವ್ವ ಸ್ವಾಮಿ. ಹೇಳ್ದ ಕೇಳ್ದ ಹೋಗ್ಬಿಟ್ಟವಳೆ ನೋಡಿ. ಲೇ ಸಿದ್ದಪ್ಪಾಜಿ. ಏಯ್ ಯಾರೇ ಅದು ಸಿದ್ದಪ್ಪಾಜಿ? ಹಂಗೆಲ್ಲ ಕರ್ಸಕ್ಕಾಗಲ್ಲ. ಹೋಗೋ. ಅಯ್ಯೋ ಹಂಗೆ ಹೇಳ್ಬೇಡಿ ಸ್ವಾಮಿ. ನಿಮ್ ಕಾಲು ಹಿಡ್ಕತ್ತೀನಿ, ನಿಮ್ ಕಾಲು ಹಿಡ್ಕತ್ತೀನಿ ಸ್ವಾಮಿ. ಆಗಲ್ಲ ಅನ್ಬೇಡಿ ಸ್ವಾಮಿ. ಬರ್ತಾ ಸಾಹೇಬ್ರು ಬರೋ ಟೈಮ್ ಆಯ್ತು. ಕಳ್ಸವ್ನಲ್ಲ ಆಚೆ. ಸಿದ್ದಪ್ಪಾಜಿ ಅಂದ್ರೆ ನೀನೇನಾ? ನಿಮ್ಮವ್ವ ಸತ್ತವಳಂತೆ, ನಿಮ್ಮಪ್ಪ ಹೆಣ ಹಾಕೊಂಬಂದು ಅಳ್ತಾ ಕೂತವನೆ, ನೋಡೋಗು. ಅಯ್ಯೋ ನಮ್ಮವ್ವ ಸತ್ತೋಗ್ಬಿಟ್ಟೆ ಬಿಡ್ರಪ್ಪ. ಸಿದ್ದಪ್ಪಾಜಿ ಕಳ್ಸಿ. ಸಿದ್ದಪ್ಪಾಜಿ ಅಯ್ಯೋ ನಮ್ಮವ್ವ ಸತ್ತೋಗ್ಬಿಟ್ಟವಳೆ, ಮಕ್ಕ ನೋಡ್ಬೇಕು ಬಿಡ್ರಪ್ಪ. ಸರ್ ನಮ್ಮವ್ವ ಸತ್ತೋಗ್ಬಿಟ್ಟವಳು ಸರ್, ದಯವಿಟ್ಟು ಒಂದೇ ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಅವ್ವ ಸರ್ ನಿಮ್ ಕೈ ಮುಗಿತೀನಿ ಸರ್, ಕಾಲ್ ಮುಗಿತೀನಿ ಸರ್. ನಮ್ಮವ್ವ ಅಯ್ಯೋ ಅವ್ವ ಅವ್ವ ಸರ್, ಅವ್ವ ಸರ್. ರಾಯ್ಕರ್ ನೋಡಕ್ ಯಾರೋ ಒಳ್ಳೆ ಹುಡ್ಕೊಂತಾರ ಅವ್ನ್ರಿ. ತಾಯಿ ಸತ್ತವಳಂತೆ ಬಿಡ್ರಿ, ತಾಯಿ ಸತ್ತವಳೆ ಅಂದ್ರೂ ಕರ್ಗಲ್ವಲ್ರಿ ನೀವ್ರಿ. ಕರ್ಕೊಂಡೋಗಿ ತೋರಿಸ್ರಿ ಪಾಪ. ಸುಮ್ನೆ ಇರಲ್ಲ, ನಿಮಗೆ ಗೊತ್ತಾಗಲ್ಲ, ಸುಮ್ನೆ ಇರ. ಅವ್ನು ಹೊಡೆದಾಕಿರೋದು ಮೂಟೆ ನಾರಾಯಣ ತಮ್ಮನ್ನ. ನಾವು ಅವನ್ನ ಕರ್ಕೊಂಡು ಹೋಗೋದು, ಅವ್ನ ಎಸ್ಕೇಪ್ ಆಗೋದು. ಇವೆಲ್ಲ ನಮಗೆ ಬೇಕೇನ್ರಲ್ಲ? ಯಾಕಂದ್ರ ಏನು ಎಲ್ಲಿ ಕರ್ಕ ಹೋಗ್ತಿದ್ದೀರಾ? ನಾನು ಹೇಳ್ತೀನಿ ಬರಲ್ಲ. ಅಲ್ಲೋಡ ನಿಮ್ ತಾಯಿ ಮಕ್ಕ ನೋಡ್ಕೊಳ್ಳೋ. ಅವ್ವ ಕಿರ್ಚಾಡ ಬೇಡ ಕಾಲು ಎಲ್ಲ ಮುಟ್ಕೊಂಡ್ಬಿಡ್ತೀವಿ. ಯಾವ ಮೆಂಟ್ಲ ಮಚ್ಚ ಕೋಳಾನ ತೊಡಿಸಿದೆ ಕೊಳ್ಳಿ ಹಿಡೋ ಕೈಗೆ. ಕೋಳಾನ ತೊಡಿಸಿದೆ ಕೊಳ್ಳಿ ಹಿಡೋ ಕೈಗೆ. ನಮಸ್ಕಾರ ಗುರು, ನಾನ್ ಡವ್ ರಮೇಶ. ನೀನ್ ನೋಡ್ಬೇಕು ಅಂತ ಸ್ಪೆಷಲ್ ಎಂಟ್ರಿ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಇವರೆಲ್ಲ ನಮ್ಮ ಹುಡುಗ್ರೆ. ಮೂಟೆ ಅವ್ನ್ ತಮ್ದಿರೋ ಬೇಜಾನ್ ಮೆರಿತಾ ಇದ್ರು. ಒಳ್ಳೆ ಕೆಲಸ ಮಾಡಿದೆ ಗುರು. ಒಂದೇ ಒಂದ್ ಗುರು, ನೀನ್ ನಮಗ್ ಪಾಸ್ ಆಗ್ಬೇಕು ಗುರು. ಇನ್ಮೇಲೆ ಬೆಂಗಳೂರಿನಲ್ಲಿರೋ ಮಚ್ಚೆಲ್ಲ ನಿನ್ ಮಾತೆ ಕೇಳ್ಬೇಕು. ಲೇ ತಮ್ಮ, ನೀನ್ ಈಗ ಸುಮ್ನೆ ಇದ್ರು ನನ್ನ ಮಗ ಮೂಟೆ ಸುಮ್ನೆ ಇರಲ್ಲ ಕಣ. ನೀನ್ ಅವನೊಂದ್ ಕಾಲ್ ಲ್ಯಾಪ್ಸ್ ಮಾಡಿದ್ಯಾ, ಅವ್ನ್ ತಮ್ಮನ ಬೇರೆ ಎತ್ಬಿಟ್ಟಿದ್ಯಾ. ನೀನ್ ಇವಾಗ ಬದುಕ್ಬೇಕು ಅಂದ್ರೆ ಮಚ್ಚಿ ಹಿಡಿಲೇಬೇಕು. ಯಾಕೆ ಅವ್ನ್ ನಿಮ್ ಅಣ್ಣಿನ ಎತ್ತಿದ್ ಮರ್ತ್ಬಿಟ್ಟ? ಲೇ ನನ್ನ ಮಗ ಮೂಟೆ ನನಗೂ ದುಶ್ಮನ್ ಕಣ. ನೀನ್ ಅವ್ನ್ ಎತ್ತದಕ್ಕೆ ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೊಂಡು ನಾನು ಸಾಥ್ ಕೊಡ್ತೀನಿ. ಗೆಡ್ಡೆ, ಈ ಹುಡುಗನ್ ನೋಡಿದ್ರೆ
ಶ್ರೀರಾಮ್ಪುರದ ಪಂಟ್ರು ನಮ್ ಮಸ್ತಿ ಇದ್ದಂಗಿಲ್ವಾ? ಹೌದಲ್ವಾ? ಎಲ್ಲ ಸ್ವಲ್ಪ ಜಡ ಬಿಚ್ಚು. ಲೇ ನೋಡಕ್ಕೆ ಶ್ರೀರಾಮ್ಪುರದ ಮಸ್ತಿ ಇದ್ದಂಗೆ ಇದೆಯಲ್ಲ, ಅದೇ ಹಚ್ಚು. ಲೇ ತಮ್ಮ, ಸಿದ್ದಪ್ಪಾಜಿ ಅನ್ನೋ ಹೆಸರಿಗೆ ಫೋರ್ಸ್ ಇಲ್ಲ. ಇವತ್ತಿಂದ ನೀನು ಮಸ್ತಿನೇ. ಏನಂತೀರಲ್ಲ? ಹೂಗುರು ಮಸ್ತಿ ಒಳ್ಳೆ ಹೆಸರು ಗುರು. ಇನ್ಮೇಲೆ ಬೆಂಗಳೂರಲ್ಲಿರೋ ಮಚ್ಚೆಲ್ಲ ನಿನ್ ಮಾತೆ ಕಾಡ್ಬೇಕು. ಏನ್ ಸಾಧನೆ ಮಾಡ್ದ ಮಸ್ತಿ? ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಂಡ, ಜೈಲಲ್ಲಿ ಜೀವನ ಕಳ್ಕೊಂಡ ಅಷ್ಟೇ. ಮಸ್ತಿ ರೌಡಿ ಅಲ್ಲ, ಕ್ರೂರಿ ಅಲ್ಲ. ಅವನ್ ಹೀಗಾಗ ಕಾರಣ ಪರಿಸ್ಥಿತಿ. ನೀವು ಮನಸ್ ಮಾಡಿದ್ರೆ ಅವನಿಗೆ ಮತ್ತೆ ಹೊಸ ಜೀವನ ಕೊಡಬಹುದಲ್ಲ? ಆಗುದಿಲ್ಲವಾ? ಯಾಕಾಗಲ್ಲ? ನಾನ್ ಅವನ್ ಕೈಯಲ್ಲಿರೋ ಮಚ್ ಕಿತ್ ಬಿಸಾಕಿ ಕಂಸಾಳೆ ಕೊಡ್ತೀನಿ. ಕೊಲೆಗಾರ ಅನ್ನಿಸ್ಕೊಂಡಿರೋನೊಬ್ಬ ಒಳ್ಳೆ ಕಲೆಗಾರ ಅಂತ ಇಡೀ ಜಗತ್ಗೆ ತೋರಿಸ್ತೀನಿ. ನಿನ್ಗೇನ್ ತಲೆಗಿಲ್ ಕೆಟ್ಟಿದ್ದ? ಯಾವ ಕಾರಣಕ್ಕೂ ನಮ್ ತಪಸ್ಸಿಗೆ ಭಂಗ ತರಬೇಡವ ನೀನು. ನೊಂದು ಬೆಂದಿರೋರ್ ಎದೆ ಒಳಗಿರೋ ನೋವು ನಿನ್ಗೆ ಹೆಂಗ ಅರ್ಥ ಅದು? ನೋಡ, ಎತ್ತಿನ ಮಚ್ಚಿನ ಮಸ್ತಿ ಯಾವ ಕಾರಣಕ್ಕೂ ಕೆಳಗಿಳಿಸುವುದಿಲ್ಲ. ರಕ್ತದ ರುಚಿನ ಚೆನ್ನಾಗಿ ಹಚ್ಚಿಸ್ಕೊಂಡಿದ್ದೀರಾ. ನಿಮ್ ಜೊತೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಇದೇ ನಿಮ್ ಜಾಗದಲ್ಲಿ ಮಸ್ತಿ ತಾಯಿ ಬದುಕಿದ್ರೆ ಅವನ್ ಕೈಗೆ ಮಚ್ ಕೊಡ್ತಿದ್ರಾ? ಕೊಲೆ ಮಾಡು ಅಂತ ಕಳಿಸ್ತಿದ್ರಾ? ಅವನ್ ಜೀವನನೇ ಹಾಳು ಮಾಡ್ತಿದ್ರಾ? ನಿಮಗ್ ಮಸ್ತಿ ಉಳಿಸ್ಕೊಳ್ಳೋ ಯಾವ ಆಸೆನೂ ಇಲ್ಲ. ಆದ್ರೆ ಒಂದ್ ಮಾತ್ ನೆನಪಿಟ್ಕೊಳ್ಳಿ, ನೀವು ನಿಮ್ ಮಗನ್ ಉಳಿಸ್ಕೊತಿರೋ ಇಲ್ವೋ, ನಾನ್ ಮಾತ್ರ ನನ್ ಪ್ರೀತಿನ ಉಳಿಸ್ಕೊಂಡೇ ಉಳಿಸ್ಕೊತೀನಿ.